ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ವಿಲಿಯಂ ಶೇಕ್ಸ್ಪಿಯರ್ನ ಒಂದು ಅತ್ಯಂತ ಪ್ರಸಿದ್ಧ ಕೃತಿ, ಜಗತ್ ಪ್ರಸಿದ್ಧ ದುರಂತ ನಾಟಕ ಹ್ಯಾಮ್ಲೆಟ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ಅಂದ್ಕೊಂಡಿದ್ದೇವೆ. ನಮ್ಮ ಹತ್ರ ಕೆಲವು ಆಕರಗಳಿದೆ. ಈ ನಾಟಕದ ಕಥೆ, ಪಾತ್ರಗಳು, ಮುಖ್ಯ ವಿಷಯಗಳು, ಹೀಗೆ ಒಂದು ಸಾರಾಂಶ ಇದೆ. ಇದರ ಸಹಾಯದಿಂದ ಈ ಸ್ವಲ್ಪ ಕ್ಲಿಷ್ಟ ಅನ್ಸೋ ನಾಟಕದ ತಿರುಳನ್ನ ಅರ್ಥ ಮಾಡಿಕೊಂಡು ಅದರ ಮುಖ್ಯ ಅಂಶಗಳನ್ನು ಕೆಲವೇ ನಿಮಿಷಗಳಲ್ಲಿ ತಿಳಿದುಕೊಳ್ಳೋದು ನಮ್ಮ ಗುರಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ಖಂಡಿತ. ಹ್ಯಾಮ್ಲೆಟ್ ಅಂದ್ರೆ ಸುಮ್ಮನೆ ಒಂದು ನಾಟಕ ಅಲ್ಲ ನೋಡಿ. ಇದು ಇಂಗ್ಲಿಷ್ ಸಾಹಿತ್ಯದ ಆಮೇಲೆ ಪಾಶ್ಚಿಮಾತ್ಯ ಸಾಹಿತ್ಯದ ಒಂದು ಬಹು ದೊಡ್ಡ ಮೈಲಿಗಲ್ಲು. ಶತಮಾನಗಳು ಕಳೆದರೂ ಈಗಲೂ ಇದು ಜೀವನ, ಸಾವು, ಸೇಡು, ಹುಚ್ಚುತನ, ನೈತಿಕತೆ, ರಾಜಕೀಯ ಭ್ರಷ್ಟಾಚಾರ ಇಂಥ ಸಾರ್ವಕಾಲಿಕ ಪ್ರಶ್ನೆಗಳನ್ನ ನಮ್ಮ ಮುಂದೆ ಇಡುತ್ತೆ. ಅದೇ ಅದರ ವಿಶೇಷತೆ, ಅದರ ಅಜರಾಮರತೆಗೆ ಕಾರಣ. ಹೌದು. ಹಾಗಾದ್ರೆ ಮೊದಲು ಕಥೆಯ ಒಂದು ಸ್ಥೂಲವಾದ ಹಂದರವನ್ನು ನೋಡೋಣ. ಆಯ್ತು. ಡೆನ್ಮಾರ್ಕಿನ ರಾಜಕುಮಾರ ಹ್ಯಾಮ್ಲೆಟ್. ಅವನ ತಂದೆ ರಾಜ ಹ್ಯಾಮ್ಲೆಟ್ ತುಂಬಾ ನಿಗೂಢವಾಗಿ ಸಾಯ್ತಾರೆ. ಆಮೇಲೆ ಆ ರಾಜನ ಪ್ರೇತ ಮಗನಿಗೆ ಕಾಣಿಸ್ಕೊಳ್ಳುತ್ತೆ. ಹೌದು. ಒಂದು ಭಯಾನಕ ಸತ್ಯವನ್ನು ಹೇಳುತ್ತೆ. ಅಂದ್ರೆ ತನ್ನ ತಮ್ಮನೆ ಹ್ಯಾಮ್ಲೆಟ್ನ ಚಿಕ್ಕಪ್ಪ ಕ್ಲಾಡಿಯಸ್ ವಿಷ ಹಾಕಿ ಕೊಂದು ಸಿಂಹಾಸನ ಏರಿ ಹ್ಯಾಮ್ಲೆಟ್ನ ತಾಯಿ ಗರ್ಟ್ರೂಡ್ನನ್ನೇ ಮದುವೆಯಾಗಿದ್ದಾನೆ ಅಂತ. ಇದು ಹ್ಯಾಮ್ಲೆಟ್ಗೆ ದೊಡ್ಡ ಆಘಾತ ಕೊಡುತ್ತೆ. ಅವನು ತೀವ್ರವಾದ ಸಂಕಟ, ಗೊಂದಲಕ್ಕೆ ಒಳಗಾಗ್ತಾನೆ. ಆ ಪ್ರೇತ ಸೇಡು ತೀರ್ಸ್ಕೋ ಅಂತಾನೂ ಹೇಳುತ್ತೆ. ಹೌದು. ಆದ್ರೆ ಅವನು ತಕ್ಷಣಕ್ಕೆ ನಂಬೋದಿಲ್ಲ ಅಲ್ವಾ? ಸತ್ಯ ಖಚಿತಪಡಿಸ್ಕೋಬೇಕು, ಮತ್ತೆ ತನ್ನ ಉದ್ದೇಶ ಬೇರೆಯವರಿಗೆ ಗೊತ್ತಾಗಬಾರ್ದು ಅಂತ. ಹೌದು. ಅದಕ್ಕೆ ಅವನು ಹುಚ್ಚುನಂತೆ ನಡ್ಸೋಕೆ ಶುರು ಮಾಡ್ತಾನೆ. ಆಂಟಿಕ್ ಡಿಸ್ಪೊಸಿಷನ್ ಅಂತಾರಲ್ಲ ಹಾಗೆ. ಆ ನಟನೆಯ ಮೂಲಕವೇ ಕ್ಲಾಡಿಯಸ್ನ ಅಪರಾಧವನ್ನು ಬಯಲಿಗೆಳೆಯೋಕೆ ಒಂದು ನಾಟಕವನ್ನೇ ಆಯೋಜಿಸ್ತಾನೆ. ಕರೆಕ್ಟ್. ಆದ್ರೆ ಅವನ ಸ್ವಭಾವದಲ್ಲೇ ಒಂದು ಸಮಸ್ಯೆ ಇದೆ. ಅವನು ತುಂಬಾ ಯೋಚನೆ ಮಾಡ್ತಾನೆ, ನಿರ್ಧಾರ ತಗೊಳ್ಳೋಕೆ ಹಿಂಜರಿತ. ಈ ವಿಳಂಬದಿಂದ ಸೇಡಿನ ಕೆಲಸ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಹೌದು. ಅದೇ ಆ ವಿಳಂಬ, ಆ ಆಂತರಿಕ ಸಂಘರ್ಷ, ಅದೇ ದುರಂತಕ್ಕೆ ನಾಂದಿ ಹಾಡುತ್ತೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಒಂದು ಭೀಕರವಾದ ರಕ್ತಪಾತದಲ್ಲಿ ಹ್ಯಾಮ್ಲೆಟ್, ಕ್ಲಾಡಿಯಸ್, ಗರ್ಟ್ರೂಡ್, ಲೇರ್ಟೀಸ್, ಹೀಗೆ ಬಹುತೇಕ ಎಲ್ಲಾ ಮುಖ್ಯ ಪಾತ್ರಗಳು ಸತ್ತೋಗ್ತಾರೆ. ಹೌದು. ಕೊನೆಗೆ ನಾರ್ವೆಯ ರಾಜಕುಮಾರ ಫೋರ್ಟಿನ್ಬ್ರಾಸ್ ಬಂದು ಡೆನ್ಮಾರ್ಕ್ನ ಅಧಿಕಾರ ವಹಿಸ್ಕೊಳ್ತಾನೆ. ಇದು ಕಥೆಯ ಒಂದು ಮೇಲ್ನೋಟ. ಸರಿ, ಈ ಕಥೆಯ ಚೌಕಟ್ಟಿನಲ್ಲಿ ಶೇಕ್ಸ್ಪಿಯರ್ ತುಂಬಾ ಆಳವಾದ ವಿಷಯಗಳನ್ನ ಪರಿಶೀಲಿಸ್ತಾರಾ ಅಂತ ಹೇಳಿದ್ರಿ. ಅವು ಯಾವುವು? ಹೌದು. ಆಕಾರಗಳಲ್ಲಿ ಗುರುತಿಸಿರೋ ಹಾಗೆ ಮೊದಲನೆಯದು ಮತ್ತು ಅತಿ ಮುಖ್ಯವಾದದ್ದು ಅಂದ್ರೆ ಸೇಡು ಮತ್ತು ನ್ಯಾಯ. ತಂದೆಯ ಸಾವಿಗೆ ನ್ಯಾಯ ಬೇಕು, ಅದಕ್ಕೆ ಪ್ರತಿಕಾರ ತೀರಿಸ್ಕೋಬೇಕು ಅನ್ನೋ ಹ್ಯಾಮ್ಲೆಟ್ನ ಹೋರಾಟವೇ ನಾಟಕದ ಮುಖ್ಯವಾದ ಎಳೆ. ಆದ್ರೆ ಶೇಕ್ಸ್ಪಿಯರ್ ಇಲ್ಲೊಂದು ಪ್ರಶ್ನೆನೂ ಎತ್ತುತ್ತಾನೆ, ಸೇಡು ತೀರಿಸ್ಕೊಳ್ಳೋದು ನ್ಯಾಯದ ದಾರಿನಾ ಅಂತ. ಆಸಕ್ತಿಕರ ಪ್ರಶ್ನೆ. ಇನ್ನು ಎರಡನೆಯದು ಹುಚ್ಚುತನ. ಇದು ನಿಜವಾದದ್ದಾ, ಅದು ಅವನು ಬರೀ ನಟನೆ ಮಾಡ್ತಿದ್ದಾನ? ಇದು ಕೊನೆವರೆಗೂ ಒಂದು ಚರ್ಚೆಯ ವಿಷಯ ಅಲ್ವಾ? ಖಂಡಿತ. ಅವನ ಆ ಆಂಟಿಕ್ ಡಿಸ್ಪೊಸಿಷನ್ ಅಂದ್ರೆ ಹುಚ್ಚಿನ ನಟನೆ ಅವನು ಸುತ್ತ ಇರೋರ್ನ ಪರೀಕ್ಷೆ ಮಾಡಕ್ಕೆ, ಸತ್ಯ ತಿಳ್ಕೊಳ್ಳೋಕೆ ಒಂದು ಉಪಾಯ ಆಗುತ್ತೆ. ಆದ್ರೆ ಕೆಲವನ್ನೇ ನೋಡಿದ್ರೆ ಅದು ನಿಜವಾಗ್ಲೂ ಅವನ ಮಾನಸಿಕ ಸ್ಥಿತಿಯ ಅಂಚಿಗೆ ಹೋಗ್ತಾ ಇದೆಯಾ ಅಂತನೂ ಅನುಮಾನ ಬರುತ್ತೆ. ಹೌದು. ವಿವೇಕಕ್ಕೂ ಹುಚ್ಚುತನಕ್ಕೂ ಇರೋ ಗೆರೆ ಎಷ್ಟು ತೆಳುವಾದದ್ದು ಅಂತ ತೋರಿಸುತ್ತೆ. ಕರೆಕ್ಟ್. ಇನ್ನು ಮೂರನೇ ವಿಷಯ ಭ್ರಷ್ಟಾಚಾರ ಮತ್ತು ಕೊಳೆತ. ಆ ಒಂದು ಪ್ರಸಿದ್ಧ ಸಾಲಿದೆಯಲ್ಲ, ಸಮಥಿಂಗ್ಸ್ ರಾಟನ್ ಇನ್ ದ ಸ್ಟೇಟ್ ಆಫ್ ಡೆನ್ಮಾರ್ಕ್ ಅಂತ. ಹೌದು. ಡೆನ್ಮಾರ್ಕ್ ರಾಜ್ಯದಲ್ಲಿ ಏನೋ ಕೊಳೆತಿದೆ. ಅದು ಕೇವಲ ರಾಜಕೀಯ ಭ್ರಷ್ಟಾಚಾರ ಮಾತ್ರ ಅಲ್ಲ, ಆ ಸ್ಥಾನದಲ್ಲಿರುವ ವ್ಯಕ್ತಿಗಳ ನೈತಿಕ ಅಧಪತನವನ್ನೂ ಅದು ಸೂಚಿಸುತ್ತೆ. ಕ್ಲಾಡಿಯಸ್ ಮಾಡಿದ ಪಾಪ ಇದೆಯಲ್ಲ, ಅದು ಇಡೀ ರಾಜ್ಯವನ್ನೇ ವಿಷ ಮಾಡಿದ ಹಾಗೆ ಕಾಣಿಸುತ್ತೆ. ಇದರ ಜೊತೆಗೆ ಮರಣ ಮತ್ತು ಮನುಷ್ಯನ ಅಸ್ತಿತ್ವದ ಕ್ಷಣಿಕತೆ, ಈ ವಿಷಯ ಕೂಡ ಬಹಳ ಮುಖ್ಯ ಅನಿಸುತ್ತೆ. ಹ್ಯಾಮ್ಲೆಟ್ ಪದೇ ಪದೇ ಜೀವನದ ಅರ್ಥ, ಸತ್ತು ಮೇಲೆ ಏನಾಗುತ್ತೆ, ನಮ್ಮ ಇರುವಿಕೆಯ ಉದ್ದೇಶ ಏನು ಅಂತ ಯೋಚನೆ ಮಾಡ್ತಾನೆ. ಖಂಡಿತ. ಅವನ ಫೇಮಸ್ ಟು ಬಿ ಆರ್ ನಾಟ್ ಟು ಬಿ, ಇರುವುದೋ ಇಲ್ಲದಿರುವುದೋ ಸ್ವಗತ ಇದೆಯಲ್ಲ, ಅದು ಈ ತಾತ್ವಿಕ ಚಿಂತನೆಯ ಕ್ಲೈಮ್ಯಾಕ್ಸ್ ಇದ್ದ ಹಾಗೆ. ಸರಿ, ಇನ್ನೊಂದು ವಿಷಯ ಹೇಳಿದ್ರಿ, ತೋರಿಕೆ ಮತ್ತು ವಾಸ್ತವ. ಹೌದು. ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ. ಈ ನಾಟಕದಲ್ಲಿ ಬಹುತೇಕ ಯಾರೋ ತಾವು ತೋರಿಸ್ಕೊಳ್ಳೋ ಹಾಗೆ ಇರೋದಿಲ್ಲ. ಕ್ಲಾಡಿಯಸ್ನ ಸೌಜನ್ಯದ ಹಿಂದೆ ಕ್ರೌರ್ಯ ಇದೆ. ಗೆರ್ಟ್ರೂಡ್ ಪ್ರೀತಿ ತೋರಿಸ್ತಾಳೆ, ಆದ್ರೆ ಅದರ ಹಿಂದೆ ದೌರ್ಬಲ್ಯ ಇದೆ. ಪೊಲೋನಿಯಸ್ ಬುದ್ಧಿವಂತಿಕೆ ಮಾತಾಡ್ತಾನೆ, ಆದ್ರೆ ಅವನ ಮಾತುಗಳ ಹಿಂದೆ ಕುತಂತ್ರ ಇರುತ್ತೆ. ಮತ್ತು ಹ್ಯಾಮ್ಲೆಟ್ನ ಹುಚ್ಚುತನದ ಹಿಂದೆ ಸೇಡಿನ ಯೋಜನೆ ಇದೆ. ಎಕ್ಸಾಕ್ಟ್ಲಿ. ಇಲ್ಲಿ ಕುತೂಹಲಕಾರಿ ವಿಷಯ ಏನು ಅಂದ್ರೆ, ಶೇಕ್ಸ್ಪಿಯರ್ ಬರೀ ವಂಚನೆಯನ್ನ ತೋರಿಸ್ತಾ ಇಲ್ಲ,
ನಾವು ಸತ್ಯವನ್ನ ಹೇಗೆ ಗ್ರಹಿಸ್ತೀವಿ, ನಮ್ಮ ಗ್ರಹಿಕೆಯ ಸಾಮರ್ಥ್ಯವೇನು ಅನ್ನೋದನ್ನೇ ಪ್ರಶ್ನೆ ಮಾಡ್ತಾನೆ. ಹ್ಯಾಮ್ಲೆಟ್ನ ಹುಚ್ಚುತನ ಅನ್ನೋದೇ ಒಂದು ಮುಖವಾಡ. ಅದು ಬೇರೆಯವರ ಮುಖವಾಡಗಳನ್ನ ಕಳಚೋಕೆ ಸಹಾಯ ಮಾಡುತ್ತೆ. ಇದು ಒಂಥರ ವಿಡಂಬನಾತ್ಮಕ ಅಸ್ತ್ರ ಅಲ್ವಾ? ಹೌದು, ಅತ್ಯುತ್ತಮವಾದ ವಿಶ್ಲೇಷಣೆ. ಈ ವಿಷಯಗಳೆಲ್ಲ ಪಾತ್ರಗಳ ಮೂಲಕನೇ ಜೀವಂತ ಆಗೋದು. ಹಾಗಿದ್ರೆ ಈಗ ಮುಖ್ಯ ಪಾತ್ರಗಳ ಕಡೆ ಗಮನ ಹರಿಸೋಣ. ಮೊದಲು ನಮ್ಮ ನಾಯಕ ಹ್ಯಾಮ್ಲೆಟ್, ಡೆನ್ಮಾರ್ಕ್ನ ರಾಜಕುಮಾರ. ಅವನೊಬ್ಬ ಅಸಾಧಾರಣ ಬುದ್ಧಿವಂತ, ತುಂಬಾ ಸೂಕ್ಷ್ಮ ಸಂವೇದನಾಶೀಲ, ತಾತ್ವಿಕ ಚಿಂತಕ. ಆದ್ರೆ ಅವನ ದೊಡ್ಡ ವೀಕ್ನೆಸ್ ಅಂದ್ರೆ ಅತಿಯಾಗಿ ಯೋಚನೆ ಮಾಡೋದು ಮತ್ತು ಆಕ್ಷನ್ ತಗೊಳ್ಳೋಕೆ ಹಿಂಜರಿಯೋದು. ಹೌದು, ಅದುಮ್ಯ ಅವನ ದುರಂತ ದೋಷ ಅಥವಾ ಹಮಾರ್ತ್ಯ ಅಂತಾರೆ. ಅಂದ್ರೆ ಅವನ ಒಳ್ಳೆಯ ಗುಣವೇ ಚಿಂತನಾಶೀಲತೆ ಅತಿಯಾದಾಗ ಅದೇ ಅವನ ಪತನಕ್ಕೆ ಕಾರಣ ಆಗುತ್ತೆ. ಅವನ ಯೋಚನೆಗಳು ತುಂಬಾ ಆಳವಾಗಿರುತ್ತೆ, ಆದರೆ ಅವು ಕೆಲಸವನ್ನ ತಡ ಮಾಡುತ್ತವೆ. ಸರಿ, ಇನ್ನು ರಾಜ ಕ್ಲಾಡಿಯಸ್, ಹ್ಯಾಮ್ಲೆಟ್ನ ಚಿಕ್ಕಪ್ಪ, ಇಗಮ್ಮಲ ತಂದೆ ಮತ್ತೆ ರಾಜ. ತುಂಬಾನೇ ಕುತಂತ್ರಿ, ಅಧಿಕಾರದಾಹಿ. ಸ್ವಂತ ಅಣ್ಣನನ್ನೇ ಕೊಂದು ಸಿಂಹಾಸನಕ್ಕೆ ಬಂದವನು. ತನ್ನ ಪಾಪವನ್ನ ಮುಚ್ಚಿಡೋಕೆ ಏನೂ ಮಾಡಕ್ಕೂ ರೆಡಿ ಇರ್ತಾನೆ. ಅವನ ಪಾತ್ರ ರಾಜಕೀಯ ಮಹತ್ವಾಕಾಂಕ್ಷೆಯ ಕರಾಳ ಮುಖವನ್ನ ತೋರಿಸುತ್ತೆ. ರಾಣಿ ಗರ್ಟ್ರೂಡ್, ಹ್ಯಾಮ್ಲೆಟ್ನ ತಾಯಿ. ಅವಳ ಪಾತ್ರ ಸ್ವಲ್ಪ ಸಂಕೀರ್ಣವಾಗಿದೆ ಅನ್ಸುತ್ತೆ. ಅವಳು ಕ್ಲಾಡಿಯಸ್ನ ಅಪರಾಧದಲ್ಲಿ ಭಾಗಿಯಾಗಿದ್ಲಾ ಇಲ್ವಾ ಅಂತ ಸ್ಪಷ್ಟವಾಗಿ ಗೊತ್ತಾಗಲ್ಲ. ಆದರೂ ಗಂಡ ಸತ್ತ ಕೆಲವೇ ಸಮಯದಲ್ಲಿ ಅವನ ತಮ್ಮನನ್ನೇ ಮದುವೆ ಆಗೋದು ಅದು ಅವಳ ನೈತಿಕ ದೌರ್ಬಲ್ಯವನ್ನ ತೋರಿಸುತ್ತೆ. ಬಹುಶಃ ಆಸ್ಥಾನದ ಒತ್ತಡಗಳಿಗೆ ಬೇಗ ಬಲಿಯಾಗೋ ಸ್ವಭಾವ ಅವಳದ್ದು. ಅವಳು ಹ್ಯಾಮ್ಲೆಟ್ನ ಪ್ರೀತಿಸ್ತಾಳೆ ನಿಜ, ಆದ್ರೆ ಕ್ಲಾಡಿಯಸ್ನ ಪ್ರಭಾವದಿಂದ ಹೊರಗೆ ಬರೋಕೆ ಅವಳಿಗೆ ಆಗೋದಿಲ್ಲ. ಇನ್ನು ಪ್ರೇತ, ಅದು ಕೊಲೆಯಾದ ರಾಜ ಹ್ಯಾಮ್ಲೆಟ್ನ ಆತ್ಮ. ಅದು ಬರೋದ್ರಿಂದ ನಾಟಕಕ್ಕೆ ಒಂದು ಅಲೌಕಿಕ ಟಚ್ ಸಿಗುತ್ತೆ. ಅಷ್ಟೇ ಅಲ್ಲ, ಅದು ಸೇಡಿನ ಕಿಡಿಯನ್ನ ಹೊತ್ಸುತ್ತೆ. ಮತ್ತೆ ಡೆನ್ಮಾರ್ಕ್ನಲ್ಲಿ ಅಡಗಿರೋ ಸತ್ಯ ಮತ್ತೆ ಭ್ರಷ್ಟಾಚಾರದ ಸಂಕೇತ ಅದು ನಿಜವಾದ ಆತ್ಮವಾ ಅಥವಾ ಹ್ಯಾಮ್ಲೆಟ್ನ ಕಲ್ಪನೆಯ ಅನ್ನೋದು ಕೂಡ ಒಂದು ರಹಸ್ಯ. ಇನ್ನು ಒಫೀಲಿಯಾ, ಪೊಲೋನಿಯಸ್ನ ಮಗಳು, ಲೇಯರ್ಟಿಸ್ನ ತಂಗಿ, ಹ್ಯಾಮ್ಲೆಟ್ನ ಪ್ರೇಯಸಿ. ಅವಳು ತುಂಬಾ ಮುಗ್ಧೆ, ವಿಧೇಯೆ. ಆದ್ರೆ ಆ ಗಂಡಸರ ಪ್ರಪಂಚದಲ್ಲಿ ರಾಜಕೀಯ ಪಿತೂರಿಗಳ ಮಧ್ಯೆ ಸಿಕ್ಕಿ ನಲ್ಗಿ ಹೋಗ್ತಾಳೆ. ಹೌದು, ತಂದೆಯ ಸಾವು, ಅದಕ್ಕಿಂತ ಹೆಚ್ಚಾಗಿ ಹ್ಯಾಮ್ಲೆಟ್ನ ಕ್ರೂರ ನಡವಳಿಕೆ, ಅದು ಅವನ ಹುಚ್ಚಿನ ನಟನೆಯ ಭಾಗವೇ ಆಗಿರಬಹುದು, ಅವಳನ್ನ ಮಾನಸಿಕವಾಗಿ ಜರ್ಜರಿತಗೊಳಿಸುತ್ತೆ. ಕೊನೆಗೆ ಹುಚ್ಚಿಡಿದು ನೀರಿನಲ್ಲಿ ಮುಳುಗಿ ಸಾಯ್ತಾಳೆ. ಅವಳ ದುರಂತ ಇದೆಯಲ್ಲ, ಆ ಸ್ಥಾನದ ಕೊಳೆತ ಹೇಗೆ ಮುಗ್ಧ ಜೀವಗಳನ್ನ ಬಲಿ ತಗೊಳ್ಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಅದು. ತುಂಬಾ ದುಃಖದ ಪಾತ್ರ. ಖಂಡಿತ. ಇನ್ನು ಪೊಲೋನಿಯಸ್, ಕ್ಲಾಡಿಯಸ್ನ ಮುಖ್ಯ ಸಲಹೆಗಾರ. ಬರೀ ವಾಚಾಳಿ, ತಾನೇ ದೊಡ್ಡ ಬುದ್ಧಿವಂತ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವನ ಸಲಹೆಗಳೆಲ್ಲ ಸಾಮಾನ್ಯವಾಗಿ ಸ್ವಾಸ್ಥದಿಂದ, ಕುತಂತ್ರದಿಂದ ಕೂಡಿರುತ್ತೆ. ಬೇರೆಯವರ ವಿಷಯದಲ್ಲಿ ಸುಮ್ಮನೆ ಮೂಗು ತೂರಿಸ್ತಾನೆ. ಕೊನೆಗೆ ಅದೇ ಅವನ ಸಾವಿಗೂ ಕಾರಣ ಆಗುತ್ತೆ. ಹಾಗೆಯೇ ಲೇರ್ಟಿಸ್, ಪೊಲೋನಿಯಸ್ನ ಮಗ. ಹೌದು, ಲೇರ್ಟಿಸ್ ತನ್ನ ತಂದೆ ಮತ್ತೆ ತಂಗಿಯ ಸಾವಿಗೆ ಸೇಡು ತೀರಿಸ್ಕೋಬೇಕು ಅಂತ ತಕ್ಷಣ ಆಕ್ಷನ್ಗೆ ಇಳಿತಾನೆ. ಈ ವಿಷಯದಲ್ಲಿ ಅವನು ಹ್ಯಾಮ್ಲೆಟ್ಗೆ ತದ್ವಿರುದ್ಧ, ಫಾಯಿಲ್ ಅಂತಾರಲ್ಲ ಹಾಗೆ. ಹ್ಯಾಮ್ಲೆಟ್ ಯೋಚನೆ ಮಾಡ್ತಾ ಕೂತ್ರೆ ಲೇರ್ಟಿಸ್ ಆವೇಶದಿಂದ ಮುನ್ನುಗ್ಗಿ ಬಿಡ್ತಾನೆ. ಮತ್ತು ಕೊನೆಯಲಾಗಿ ಮರೆಯಲೇಬಾರದ ಪಾತ್ರ ಹೊರೇಷಿಯೋ. ಹೌದು, ಹೊರೇಷಿಯೋ ಹ್ಯಾಮ್ಲೆಟ್ನ ಒಬ್ಬನೇ ಒಬ್ಬ ನಿಜವಾದ ನಿಷ್ಠಾವಂತ ಸ್ನೇಹಿತ. ಅವನು ತರ್ಕಬದ್ಧ, ಸ್ಥಿತಪ್ರಜ್ಞ, ಸತ್ಯವನ್ನ ಗೌರವಿಸೋನು. ನಾಟಕದ ಕೊನೆಯಲ್ಲಿ ಇಷ್ಟೆಲ್ಲ ದುರಂತವನ್ನ ಕಣ್ಣಾರೆ ನೋಡಿ ಹ್ಯಾಮ್ಲೆಟ್ನ ನಿಜವಾದ ಕಥೆಯನ್ನ ಜಗತ್ತಿಗೆ ಹೇಳೋಕೆ ಬದುಕಿ ಉಳಿಯೋದು ಅವನೇ. ಅವನ ಪಾತ್ರ ಸ್ನೇಹ, ನಿಷ್ಠೆ, ಸತ್ಯದ ಮಹತ್ವವನ್ನ ಎತ್ತಿ ಹಿಡಿಯುತ್ತೆ. ಹೌದು, ಈ ಪಾತ್ರಗಳ ವಿಶ್ಲೇಷಣೆ ನಾಟಕದ ಸಂಕೀರ್ಣತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಈಗ ನಾಟಕದ 5 ಅಂಕಗಳ ಮುಖ್ಯ ಘಟ್ಟಗಳನ್ನು ನೋಡೋಣವಾ? ಪೂರ್ತಿ ಕಥೆ ಹೇಳೋದಕ್ಕಿಂತ ಪ್ರತಿ ಅಂಗ ಹೇಗೆ ನಾಟಕದ ವಿಷಯಗಳನ್ನ, ಪಾತ್ರಗಳ ಬೆಳವಣಿಗೆಯನ್ನ ಮುಂದೆ ತಕೊಂಡು ಹೋಗುತ್ತೆ ಅನ್ನೋದನ್ನ ಗಮನಿಸೋಣ. ಖಂಡಿತ, ಒಳ್ಳೆಯದು. ಅಂಕ 1. ಮೊದಲನೇ ಅಂಕ, ಇಲ್ಲಿ ನಾಟಕದ ವೇದಿಕೆ ಸಿದ್ಧ ಆಗುತ್ತೆ. ಪ್ರೇತ ಮೊದಲ ಬಾರಿ ಕಾಣಿಸಿಕೊಳ್ಳೋದು, ಹ್ಯಾಮ್ಲೆಟ್ಗೆ ಸತ್ಯ ಗೊತ್ತಾಗೋದು, ಸೇಡಿನ ಪ್ರತಿಜ್ಞೆ ಮಾಡೋದು ಎಲ್ಲಾ ಇಲ್ಲೇ ನಡೆಯುತ್ತೆ. ಹ್ಯಾಮ್ಲೆಟ್ ಹುಚ್ಚನಂತೆ ನಟಿಸೋಕೆ ನಿರ್ಧಾರ ಮಾಡ್ತಾನಲ್ಲ, ಅಲ್ಲಿಂದ ತೋರಿಕೆ ಮತ್ತು ವಾಸ್ತವದ ಆಟ ಶುರುವಾಗುತ್ತೆ. ಒಂದು ಅಸ್ಥಿರತೆ, ಅನಿಶ್ಚಿತತೆಯ ವಾತಾವರಣ ಈ ಅಂಕದಲ್ಲಿ ಸೃಷ್ಟಿಯಾಗುತ್ತೆ. ಹೌದು. ಅಂಕ 2. ಇಲ್ಲಿ ಹ್ಯಾಮ್ಲೆಟ್ನ ಹುಚ್ಚುತನ ಇನ್ನೂ ಜಾಸ್ತಿಯಾಗುತ್ತೆ. ಇದು ಬೇರೆ ಪಾತ್ರಗಳಲ್ಲಿ ಗೊಂದಲ, ಅನುಮಾನ ಹುಟ್ಟಿಸುತ್ತೆ.
ಪೊಲೋನಿಯಸ್ ತಪ್ಪು ಅರ್ಥ ಮಾಡಿಕೊಳ್ತಾನೆ. ಕ್ಲಾಡಿಯಸ್ಗೆ ಚಿಂತೆ ಶುರುವಾಗುತ್ತೆ. ರೋಸನ್ ಕ್ರಾನ್ಸ್ಟ್ ಮತ್ತು ಗಿಲ್ಡನ್ಸ್ಟನ್ ಬೇಹುಗಾರಿಕೆ ಮಾಡ್ತಾರೆ. ಅಂದ್ರೆ ಆಸ್ಥಾನದಲ್ಲಿ ಅಪನಂಬಿಕೆ, ಪಿತೂರಿ ಎಲ್ಲ ಜಾಸ್ತಿ ಆಗುತ್ತೆ. ಕರೆಕ್ಟ್. ಕ್ಲಾಡಿಯಸ್ನ ತಪ್ಪನ್ನ ಬಯಲಿಗೆಳೆಯೋಕೆ ನಾಟಕದೊಳಗೆ ನಾಟಕವನ್ನ ಬಳಸೋ ಹ್ಯಾಮ್ಲೆಟ್ನ ಪ್ಲಾನ್ ಇಲ್ಲೇ ರೂಪುಕೊಳ್ಳೋದು. ಇದು ಅವನ ಬುದ್ಧಿವಂತಿಕೆಯನ್ನ ತೋರಿಸುತ್ತೆ, ಆದ್ರೆ ಅದೇ ಸಮಯದಲ್ಲಿ ನೇರವಾಗಿ ಕೆಲಸ ಮಾಡದೆ ಬಳಸುದಾರಿ ಹಿಡಿಯೋ ಅವನ ಸ್ವಭಾವವನ್ನು ತೋರಿಸುತ್ತೆ. ಸರಿ. ಅಂಕ 3. ಇದು ನಾಟಕದ ಒಂದು ರೀತಿ ಭಾವನಾತ್ಮಕ ಮತ್ತು ಕ್ರಿಯಾತ್ಮಕ ಕೇಂದ್ರ ಅಂತ ಹೇಳ್ಬೋದು. ಇರುವುದೋ ಇಲ್ಲದಿರುವುದೋ ಸ್ವಗತ ಒಂದು ಕಡೆ, ಅಸ್ತಿತ್ವದ ತೊಳಲಾಟ ಇನ್ನೊಂದು ಕಡೆ ಇಲಿಬೋನು ನಾಟಕ. ಅದು ತೋರಿಕೆ ಮತ್ತು ವಾಸ್ತವ ವಿಷಯವನ್ನ ಆಕ್ಷನ್ನಲ್ಲಿ ತರುತ್ತೆ. ಕ್ಲಾಡಿಯಸ್ನ ಅಪರಾಧ ಪ್ರಜ್ಞೆಯನ್ನ ಕೆರಳಿಸಿ ಅವನ ಮುಖವಾಡ ಕಳಿಸುತ್ತೆ. ಹೌದು, ಅವನ ರಿಯಾಕ್ಷನ್ನಿಂದ ಅವನ ತಪ್ಪು ಸಾಬೀತಾಗತ್ತೆ. ಆದರೆ ಇದೇ ಅಂಕದಲ್ಲಿ ಹ್ಯಾಮ್ಲೆಟ್ ಆವೇಶದಲ್ಲಿ ಪೊಲೋನಿಯಸ್ನ ಕೊಂದುಬಿಡ್ತಾನೆ. ಇದು ಅವನ ಮೊದಲ ಹಿಂಸಾತ್ಮಕ ಕೃತ್ಯ ಅಲ್ವಾ? ಮತ್ತು ದುರಂತದ ದಾರಿಯಲ್ಲಿ ಇದೊಂದು ಪ್ರಮುಖ ತಿರುವು. ಅವನ ಉದ್ದೇಶ ಒಳ್ಳೆಯದೇ ಇರಬಹುದು, ಆದರೆ ಅವನ ಕೆಲ್ಸಗಳು ಅನಾಹುತಕ್ಕೆ ಕಾರಣ ಆಗ್ತವೆ. ಖಂಡಿತ. ಅಂಕ 4. ಪೊಲೋನಿಯಸ್ನ ಕೊಲೆಯಾದ ಮೇಲೆ ಘಟನೆಗಳು ತುಂಬಾ ವೇಗವಾಗಿ ದುರಂತದ ಕಡೆಗೆ ಹೋಗ್ತವೆ. ಕ್ಲಾಡಿಯಸ್ ಹ್ಯಾಮ್ಲೆಟ್ನನ್ನ ಇಂಗ್ಲೆಂಡ್ಗೆ ಕಳಿಸಿ ಅಲ್ಲಿ ಅವನನ್ನ ಮುಗಿಸೋಕೆ ಪ್ಲಾನ್ ಮಾಡ್ತಾನೆ. ಅಷ್ಟರಲ್ಲಿ ಇಲ್ಲಿ ಒಫೀಲಿಯಾ. ಹೌದು, ಒಫೀಲಿಯಾಳ ಹುಚ್ಚುತನ ಮತ್ತು ಸಾವು ಇದು ನಾಟಕದ ಅತ್ಯಂತ ಕರುಣಾಜನಕ ಭಾಗಗಳಲ್ಲಿ ಒಂದು. ಲೇರ್ಟಿಸ್ ವಾಪಸ್ ಬರ್ತಾನೆ ಕೋಪದಲ್ಲಿ. ಕ್ಲಾಡಿಯಸ್ನ ಜೊತೆ ಸೇರಿ ಹ್ಯಾಮ್ಲೆಟ್ನ ವಿರುದ್ಧ ಸೇಡು ತೀರಿಸ್ಕೊಳ್ಳೋಕೆ ಯೋಜನೆ ಮಾಡ್ತಾನೆ. ಅಂದ್ರೆ ಸೇಡಿನ ಚಕ್ರ ತಿರುಗುತ್ತಲೇ ಇರುತ್ತೆ. ಹೌದು, ಕ್ಲಾಡಿಯಸ್ನ ಕುತಂತ್ರ, ಲೇರ್ಟಿಸ್ನ ಆವೇಶ ಇವೆರಡೂ ಸೇರಿ ಇನ್ನಷ್ಟು ಹಿಂಸೆಗೆ ದಾರಿ ಮಾಡುತ್ತೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಕೊನೆಯದಾಗಿ ಅಂಕ 5. ಈ ಅಂತಿಮ ಅಂಕ ಪೂರ್ತಿ ಸಾವು ಮತ್ತು ಫೈನಲ್ ಮುಖಾಮುಖಿಯ ಸುತ್ತಾನೇ ಇರುತ್ತೆ. ಸ್ಮಶಾನದ ದೃಶ್ಯ ಇದೆಯಲ್ಲ, ಯಾರಿಕ್ನ ತಲೆಬುರುಡೆ ಜೊತೆ ಹ್ಯಾಮ್ಲೆಟ್ ಮಾತಾಡೋದು. ಆ ದೃಶ್ಯ ಜೀವನದ ನಶ್ವರತೆ, ಸಾವಿನ ಸಾರ್ವತ್ರಿಕತೆಯ ಬಗ್ಗೆ ತುಂಬಾ ಗಾಢವಾದ ಯೋಚನೆಗಳನ್ನ ಹುಟ್ಟುಹಾಕುತ್ತೆ. ಅಯ್ಯೋ ಬಡ ಯಾರಿಕ್ ಅಂತಾನಲ್ಲ. ಹೌದು. ಆಮೇಲೆ ಆ ಅಂತಿಮ ದ್ವಂದ್ವ ಯುದ್ಧ, ಅದು ಎಲ್ಲ ಪಿತೂರಿಗಳು, ಸೇಡುಗಳು, ತಪ್ಪು ತಿಳುವಳಿಕೆಗಳ ಕ್ಲೈಮ್ಯಾಕ್ಸ್. ಹೌದು, ಆ ದ್ವಂದ್ವ ಯುದ್ಧದಲ್ಲಿ ವಿಷ ಮುಖ್ಯ ಪಾತ್ರ ವಹಿಸತ್ತೆ. ವಿಷದ ಕತ್ತಿ, ವಿಷದ ಪಾನೀಯ, ಇದು ನಾಟಕದ ಶುರುವಿನಲ್ಲಿ ಕ್ಲಾಡಿಯಸ್ ಬಳಸಿದ ವಿಷದ ಪ್ರತಿಧ್ವನಿ ತರಹ ಇದೆ. ಆಮೇಲೆ ಸಾವುಗಳ ಸರಮಾಲೆ, ಗರ್ಟ್ರೂಡ್, ಲೇಯರ್ಟಿಸ್, ಕ್ಲಾಡಿಯಸ್, ಕೊನೆಗೆ ಹ್ಯಾಮ್ಲೆಟ್ ಕೂಡ. ಹೌದು, ಸೇಡಿನ ದಾರಿ ಹೇಗೆ ಎಲ್ಲರನ್ನೂ ನಾಶ ಮಾಡುತ್ತೆ ಅನ್ನೋದನ್ನ ತೋರಿಸುತ್ತೆ. ಆದರೆ ಹ್ಯಾಮ್ಲೆಟ್ ಸಾಯೋ ಮುಂಚೆ ಕ್ಲಾಡಿಯಸ್ನ ಕೊಂದು ತನ್ನ ತಂದೆಯ ಸಾವಿಗೆ ಒಂದು ರೀತಿ ಸೇಡು ತೀರಿಸ್ಕೊಳ್ತಾನೆ. ಆದರೆ ಅದಕ್ಕೆ ತೆತ್ತ ಬೆಲೆ ಮಾತ್ರ ಅಪಾರ. ಸರಿ, ಹಾಗಾದ್ರೆ ಈ ನಾಟಕದ ಕೆಲವು ಪ್ರಮುಖ ಅಂಶಗಳನ್ನ, ಸಂಕೇತಗಳನ್ನ ಒಮ್ಮೆ ಕ್ವಿಕ್ ಆಗಿ ನೆನ್ಪಿಸ್ಕೊಳ್ಳೋಣ. ಆಕರಗಳ ಹೇಳೋ ಹಾಗೆ ಇದು ದುರಂತ ನಾಟಕ, ಟ್ರಾಜೆಡಿ. ಲೇಖಕ ವಿಲಿಯಂ ಶೇಕ್ಸ್ಪಿಯರ್. ಸ್ಥಳ ಡೆನ್ಮಾರ್ಕ್ನ ಎಲ್ಸಿನೋರ್ ಕೋಟೆ. ಮುಖ್ಯ ಉದ್ದೇಶ ಸೇಡು. ಹ್ಯಾಮ್ಲೆಟ್ನ ದುರಂತ ದೋಷ ಹಮಾರ್ಟಿಯ, ಅವನ ಅನಿರ್ಧಾರ ಮತ್ತು ಅತಿಯಾದ ಚಿಂತನೆ. ಹೌದು. ಇನ್ನೂ ಪ್ರಮುಖ ಸಂಕೇತಗಳು ಅಂದ್ರೆ ಪ್ರೇತ. ಇದು ಅಪರಾಧ ಪ್ರಜ್ಞೆ, ಸತ್ಯ, ಅಲೌಕಿಕತೆ ಎಲ್ಲವನ್ನೂ ಸೂಚಿಸುತ್ತೆ. ಯೋರಿಕ್ನ ತಲೆಬುರುಡೆ ಮನುಷ್ಯನ ಮರ್ತ್ಯತೆ, ಸಾವಿನ ಅನಿವಾರ್ಯತೆ. ಮತ್ತು ವಿಷ, ಇದು ಭ್ರಷ್ಟಾಚಾರ, ವಂಚನೆ, ಸಾವಿನ ಸಂಕೇತ. ಈ ವಿಷದ ಸಂಕೇತ ಇದೆಯಲ್ಲ, ಅದು ತುಂಬಾ ಶಕ್ತಿಯುತವಾಗಿದೆ. ಕ್ಲಾಡಿಯಸ್ನ ಮೊದಲ ಪಾಪದಿಂದ ಶುರುವಾಗಿ ಇಡೀ ಆಸ್ಥಾನವನ್ನ ವ್ಯಾಪಿಸಿ ಕೊನೆಯ ದುರಂತದವರೆಗೂ ಹರಡಿಕೊಂಡಿದೆ. ಮತ್ತು ಆ ಕೆಲವು ಅಮರ ಸಾಲುಗಳು, ಇರುವುದೋ ಇಲ್ಲದಿರುವುದು ಅದೇ ಪ್ರಶ್ನೆ. ಡೆನ್ಮಾರ್ಕ್ ರಾಜ್ಯದಲ್ಲಿ ಏನೋ ಕೊಳತಿಲೆ. ಹೌದು, ನಾಟಕವೇ ಆ ವಸ್ತು, ಅದರಿಂದ ನಾನು ರಾಜನ ಆತ್ಮಸಾಕ್ಷಿಯನ್ನು ಹಿಡಿಯುತ್ತೇನೆ. ದ ಪ್ಲೇಸ್ ದ ಥಿಂಗ್. ಮತ್ತು ಅಯ್ಯೋ ಬಡ ಯೋರಿಕ್, ನಾನವನನ್ನು ಬಲ್ಲೆ, ಹೊರೇಶಿಯೋ. ಹೌದು, ಒಟ್ಟಾರೆಯಾಗಿ ನೋಡಿದ್ರೆ ಹ್ಯಾಮ್ಲೆಟ್ ಬರೀ ಒಂದು ಸೇಡಿನ ಕಥೆಯಲ್ಲ. ಅದು ಮನುಷ್ಯನ ಮನಸ್ಸಿನ ಆಳ, ನೈತಿಕ ಗೊಂದಲಗಳು, ರಾಜಕೀಯದ ಕುತಂತ್ರಗಳು ಮತ್ತೆ ಜೀವನದ ಅರ್ಥದ ಹುಡುಕಾಟ ಎಲ್ಲವನ್ನೂ ಪ್ರತಿಬಿಂಬಿಸೋ ಒಂದು ಕನ್ನಡಿ ಇದ್ದಾಗೆ. ಆಕರದಲ್ಲಿ ಏಳೋ ನೀತಿಯ ಹಾಗೆ ಅತಿಯಾದ ಚಿಂತನೆ ವಿನಾಶಕ್ಕೆ ಕಾರಣ ಆಗಬಹುದು, ತಡವಾದ ನ್ಯಾಯ ಅನ್ನೋದು ಕಳೆದು ಹೋದ ನ್ಯಾಯ ಇದ್ದಾಗೆ ಅನ್ನೋ ಪಾಠವನ್ನ ಇದು ಕಲಿಸುತ್ತೆ. ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಹ್ಯಾಮ್ಲೆಟ್ನ ವೈಯಕ್ತಿಕ ದುರಂತ ಅನ್ನೋದು ಇಡೀ ರಾಜ್ಯದ ದುರಂತ ಆಗಿ ಬದಲಾಗುತ್ತೆ. ಒಬ್ಬ ವ್ಯಕ್ತಿಯ ಸೇಡಿನ ಹುಡುಕಾಟ ಹೇಗೆ ಒಂದು ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡಿ
ಕೊನೆಗೆ ಅಧಿಕಾರ ಹೊರಗಿನ ಶಕ್ತಿಗೆ ಅಂದರೆ ಫಾರ್ಟಿನ್ ಬ್ರಾಸ್ಗೆ ಹೋಗುವಾಗೆ ಮಾಡುತ್ತೆ ಅಂತ ನೋಡಬಹುದು. ಹೌದು, ಸೇಡಿನ ಚಕ್ರ ಇದೆಯಲ್ಲ, ಅದು ಎಲ್ಲರನ್ನೂ ಪಾಪಿಗಳನ್ನ, ನಿರಪರಾಧಿಗಳನ್ನ ಎಲ್ಲರನ್ನೂ ಹೇಗೆ ಬಲಿ ತಗೊಳುತ್ತೆ ಮತ್ತೆ ಕೊನೆಗೆ ಉಳಿಯೋದು ಬರೀ ವಿನಾಶ ಮತ್ತು ಹೊಸ ಅನ್ಯಶಕ್ತಿಯ ಆಡಳಿತ ಅನ್ನೋ ಕಠಿಣ ಸತ್ಯವನ್ನ ಶೇಕ್ಸ್ಪಿಯರ್ ತೋರಿಸ್ತಾನೆ. ಸರಿ, ಈ ವಿವರವಾದ ಪರಿಶೀಲನೆಯ ಕೊನೆಯಲ್ಲಿ ಒಂದು ಯೋಚನೆ ಮಾಡೋ ಥರದ ಪ್ರಶ್ನೆಯೊಂದಿಗೆ ಮುಗಿಸೋಣ. ಆಕರಗಳು ನೇರವಾಗಿ ಇದಕ್ಕೆ ಉತ್ತರ ಕೊಡಲ್ಲ, ಆದರೂ ನಮ್ಮನ್ನ ಯೋಚನೆ ಮಾಡೋಗೆ ಮಾಡ್ತವೆ. ಹೇಳಿ. ಒಂದು ವೇಳೆ ಹ್ಯಾಮ್ಲೆಟ್ ಅಷ್ಟೆಲ್ಲ ಯೋಚನೆ ಮಾಡದೆ ತಕ್ಷಣವೇ ಕ್ಲಾಡಿಯಸ್ನ ಮೇಲೆ ಸೇಡು ತೀರಿಸಿಕೊಂಡಿದ್ರೆ ಈ ದುರಂತವನ್ನ ತಪ್ಪಿಸಬಹುದಿತ್ತಾ? ಅಥವಾ ಅದು ಬೇರೆ ತರಹದ, ಬಹುಶಃ ಇನ್ನೂ ಕೆಟ್ಟ ದುರಂತಕ್ಕೆ ದಾರಿ ಮಾಡ್ತಾ ಇತ್ತಾ? ಒಳ್ಳೆ ಪ್ರಶ್ನೆ. ಅಥವಾ ಇನ್ನೊಂದು ಕೋನದಿಂದ ನೋಡಿದ್ರೆ, ಇಷ್ಟೆಲ್ಲ ಸಾವು ನೋವಿನ ನಂತರನೂ ಹ್ಯಾಮ್ಲೆಟ್ನ ನಿಜವಾದ ಕಥೆಯನ್ನ ಹೇಳೋಕೆ ಹೊರೇಷ್ಯೋ ಬದುಕಿ ಉಳಿದಿದಾನಲ್ಲ, ಅದು ಏನನ್ನ ಸೂಚಿಸುತ್ತೆ? ಹೌದು, ದುರಂತದ ನಡುವೆಯೂ ಸತ್ಯಕ್ಕೆ, ಸಾಕ್ಷ್ಯಕ್ಕೆ ಮತ್ತು ಕಥನಕ್ಕೆ, ಸ್ಟೋರಿ ಟೆಲ್ಲಿಂಗ್ಗೆ ಒಂದು ಶಾಶ್ವತವಾದ ಮಹತ್ವ ಇದೆ ಅಂತ ಅದು ಎತ್ತಿ ತೋರಿಸುತ್ತಾ? ಖಂಡಿತ ಯೋಚಿಸಬೇಕಾದ ವಿಷಯ. ಈ ಪ್ರಶ್ನೆಗಳೊಂದಿಗೆ ಹ್ಯಾಮ್ಲೆಟ್ ನಾಟಕದ ನಮ್ಮ ಈ ಪರಿಶೀಲನೆಯನ್ನು ಮುಕ್ತಾಯಗೊಳಿಸೋಣ.